ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ ತಕ್ಷಣ ನಿಮ್ಮ ಜವಾಬ್ದಾರಿ ಪೂರ್ತಿ ಮುಗ್ದೋಗ್ಬಿಡತ್ತಾ? ಐ ಟಿ ರಿಟರ್ನ್ ಸಬ್ಮಿಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಏನು ಅಪ್ಡೇಟ್ ಬರ್ತಾ ಇದೆ, ಬಂದರೆ ಬರಲಿ, ಬರದೇ ಇದ್ದರೆ ಇರಲಿ ಅಂತ ಇಗ್ನೋರ್ ಮಾಡ್ತಿದ್ರೆ ನಿಮಗೆ ಮುಂದೆ ದೊಡ್ಡ ಸಂಕಷ್ಟ ಕಾದಿದೆ. ವಿಡಿಯೋ ಪೂರ್ತಿ ನೋಡಿ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿಸ್ಕೊಳ್ತೀರಾ, ಯಾರಾದರೂ ಏಜೆಂಟ್ ಇದ್ರೆ ಅಥವಾ ಅಕೌಂಟೆಂಟ್ ಇದ್ರೆ ಅಥವಾ ಯಾರಾದರೂ ಕ್ವಾಲಿಫೈಡ್ ಪ್ರೊಫೆಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರೆ ಅವ್ರ ಹತ್ರನೂ ಕೂಡ ಐ ಟಿ ರಿಟರ್ನ್ ಫೈಲ್ ಮಾಡಿಸ್ಕೊಳ್ತೀರಾ. ಐ ಟಿ ರಿಟರ್ನ್ ಫೈಲ್ ಆದ ಕೂಡಲೇ ಎಲ್ಲ ಅಂದರೆ ಐ ಟಿ ರಿಟರ್ನ್ ಫೈಲ್ ಮಾಡಿದಂಥ ಅಕ್ನಾಲೇಜ್ಮೆಂಟ್ ನಂಬರಿಂದ ಅಕ್ನಾಲೇಜ್ಮೆಂಟ್ ಕೂಡ ಐ ಟಿ ರಿಟರ್ನ್ ಫಾರ್ಮ್ ನಿಮಗೆ ರಿಜಿಸ್ಟರ್ಡ್ ಇಮೇಲ್ಗೆ ಬರುತ್ತೆ. ಹಾಗೆ ಎಲ್ಲ ಮಾಹಿತಿ ಮೆಸೇಜ್ ಮುಖಾಂತರ ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಇನ್ಫಾರ್ಮೇಶನ್ ಬರುತ್ತೆ. ಒಂದು ವೇಳೆ ಈ ಇನ್ಫಾರ್ಮೇಶನ್ ನಿಮಗೆ ಬರ್ತಾ ಇಲ್ಲ ಅಂತ ಅಂದರೆ, ಅಥವಾ ಯಾವುದೇ ಕಮ್ಯುನಿಕೇಶನ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಿಮಗೆ ಬರ್ತಾ ಇಲ್ಲ ಅಂತ ಅಂದರೆ, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಪ್ರೊಫೈಲಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ. ಸೊ ಎಷ್ಟೋ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳು ಈಗಲೂ ಪ್ರೊಸೆಸ್ ಆಗದೆ ಉಳ್ಕೊಂಡಿದೆ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನೋ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕೇಳಿರ್ತಾರೆ ಐ ಟಿ ರಿಟರ್ನ್ ಸಬ್ಮಿಟ್ ಆದ್ಮೇಲೆ. ಟ್ಯಾಕ್ಸ್ ಪೇಯರ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಇಮೇಲ್ ಗೆ ಕಮ್ಯುನಿಕೇಶನ್ ಬಂದಿದ್ರು ಇಗ್ನೋರ್ ಮಾಡ್ಕೊಂಡು, ಅಥವಾ ಬೇರೆ ಯಾರ್ದೋ ಅಂದ್ರೆ ಅಕೌಂಟೆಂಟ್ ಏನಾದ್ರು ಅವ್ರ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೊಟ್ಕೊಂಡ್ಬಿಟ್ಟಿದ್ರೆ ಆಲ್ ಟುಗೆದರ್ ಇನ್ಫಾರ್ಮೇಶನೇ ಬರಲ್ಲ ಟ್ಯಾಕ್ಸ್ ಪೇಯರ್ಗೆ. ಸೊ ಇಂಥ ಎಲ್ಲ ಸಂದರ್ಭಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ರೇಸ್ ಮಾಡಿರೋ ಕ್ವೆರಿಗಳಿಗೆ ರೆಸ್ಪಾನ್ಸೇ ಹೋಗೋದಿಲ್ಲ. ಸೊ ಎಷ್ಟೋ ಐ ಟಿ ರಿಟರ್ನ್ಗಳು ಪ್ರೊಸೆಸ್ ಆಗದೆ ಹಾಗೆ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೆ. ಎಷ್ಟೋ ರೀಫಂಡ್ಗಳೇ ಪ್ರೊಸೆಸ್ ಆಗಿಲ್ಲ. ಇನ್ನ ಕೆಲವೊಂದು ಕೇಸ್ಗಳಲ್ಲಿ ಅಂದ್ರೆ ಅಸೆಸ್ಮೆಂಟ್ ಸ್ಕ್ರೂಟಿನಿಗೆ ಏನಾದ್ರು ಸೆಲೆಕ್ಟ್ ಆದಾಗ ಅದಕ್ಕೆ ಅದರದ್ದೇ ಆದ ಡೆಡ್ ಲೈನ್ಗಳಿರ್ತವೆ. ಅಷ್ಟು ದಿನದ ಒಳಗಡೆನೆ ನೀವು ರೆಸ್ಪಾಂಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಹೈಯರ್ ಅಥಾರಿಟಿಗೆ ಅಪೀಲ್ ಮಾಡೋಕ್ಕೂ ಕೂಡ ಅದರದ್ದೇ ಆದ ಡೆಡ್ ಲೈನ್ಗಳಿರ್ತವೆ. ಇನ್ ಕೇಸ್ ನೀವು ಎರಡೂ ಟೈಮ್ ಲೈನ್ಗಳನ್ನು ಮಿಸ್ ಮಾಡಿಬಿಟ್ರಿ ಅಂದರೆ ನೀವು ಫರ್ದರ್ ರೆಸ್ಪಾನ್ಸ್ ಮಾಡುವಂಥ ರೈಟ್ಸ್ಗಳನ್ನೇ ಕಳ್ಕೊಂಡು ಬಿಡ್ತೀರಾ. ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಅವ್ರ ಹತ್ರ ಏನಿರುತ್ತೆ ಇನ್ಫಾರ್ಮೇಷನ್ಗಳು ಅದನ್ನೇ ಇಟ್ಕೊಂಡು ಅವರು ಅಸೆಸ್ಮೆಂಟ್ ಆರ್ಡರ್ಗಳನ್ನೆಲ್ಲ ಪಾಸ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಷ್ಟೋ ವಿಷಯಗಳಲ್ಲಿ ಮತ್ತೆ ಕೇಸ್ಗಳಲ್ಲಿ ಕೋಟಿವರೆಗೂ ಆರ್ಡರ್ ಕಾಪಿಗಳು ಬಂದ್ಬಿಟ್ಟಿರುವಂಥ ಎಕ್ಸಾಂಪಲ್ಗಳು ಇದೆ. ತುಂಬ ಲೈಕ್ ಸ್ಮಾಲ್ ರೀಸನ್ಗಳಿರ್ತವೆ, ಸಿಲ್ಲಿ ರೀಸನ್ ಅನ್ಸುತ್ತೆ ನೋಡೋರಿಗೆ. ಅದು ಟ್ಯಾಕ್ಸ್ ಪೇಯರ್ ಕರೆಕ್ಟ್ ಆಗಿ ಸರಿಯಾದ ಸಮಯದಲ್ಲಿ ರೆಸ್ಪಾಂಡ್ ಮಾಡಿದ್ರೆ ಈ ಎಲ್ಲ ಡಿಫಿಕಲ್ಟೀಸ್ನ ಅವಾಯ್ಡ್ ಮಾಡ್ಬೋದು. ಈ ಎಲ್ಲ ಟೈಮ್ ಲೈನ್ಸ್ ಇರುತ್ತಲ್ಲ, ಡೆಡ್ ಲೈನ್ಗಳು, ಇದನ್ನ ಕ್ರಾಸ್ ಮಾಡಿಕೊಂಡು ಪ್ರೊಫೆಷನಲ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೆಲ್ಪ್ಲೆಸ್ ಆಗ್ಬಿಟ್ಟಿರ್ತೀವಿ. ನಾವೇ ಏನೇ ರಿಪ್ಲೈ ಕೊಟ್ಟರು ಕೂಡ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬರೋದಿಲ್ಲ. ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ, ತಕ್ಷಣ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಗೆ ಲಾಗಿನ್ ಮಾಡಿ ಪ್ರೊಫೈಲ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿದ್ಯಾ, ನಿಮ್ದೇ ಮೊಬೈಲ್ ನಂಬರ್ ಇದೆಯಾ, ನಿಮ್ದೇ ಇಮೇಲ್ ಐ ಡಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಕಮ್ಯುನಿಕೇಶನ್ ಬರಲಿ, ಯಾವುದನ್ನು ಇಗ್ನೋರ್ ಮಾಡಬೇಡಿ. ಈಗೆಲ್ಲ ಫೆಸಿಲಿಟೀಸ್ ಪ್ರೊಸೀಜರ್ ಕೂಡ ಫೇಸ್ಲೆಸ್ ಆಗಿರೋದ್ರಿಂದ ನಿಮ್ಗೆ ಯಾರು ಪರ್ಸನಲ್ ಆಗಿ ಕಾಲ್ ಮಾಡೋದಾಗ್ಲಿ, ಬೇರೆ ಪ್ರೈವೇಟ್ ಸೆಕ್ಟರ್ಲೆಲ್ಲ ಇರುತ್ತಲ್ಲ, ಏನಾದರೂ ಅಮೌಂಟ್ ಕಳಿಸ್ಬೇಕು ಅಂತಂದ್ರೆ ಕಾಲ್ ಮಾಡಿ ಮಾತಾಡೋದಾಗ್ಲಿ, ಇಮೇಲ್ಸ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಕಾಲ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ನಿಮಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ರಿಮೈಂಡರ್ ಕೊಡೋದಾಗ್ಲಿ, ಅಪ್ಡೇಟ್ ಮಾಡೋದಾಗ್ಲಿ, ನೋಡಿ ನಾವು ಇಮೇಲ್ ಕಳಿಸಿದ್ದೀವಿ, ನೀವು ರೆಸ್ಪಾಂಡ್ ಮಾಡಿಲ್ಲ, ಪ್ಲೀಸ್ ರೆಸ್ಪಾಂಡ್ ಮಾಡಿ, ಈ ಥರ ಕಾರ್ಯಕ್ಷಮತೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇನ್ ಕೇಸ್ ಡಿಪಾರ್ಟ್ಮೆಂಟಿಂದ ಯಾವುದೇ ಥರ ಕಮ್ಯುನಿಕೇಶನ್ ಬಂದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ತಕ್ಷಣವೇ ನಿಮಗೆ ಗೊತ್ತಿರೋಂಥ ಪ್ರೊಫೆಷನಲ್ಗಳು ಆಗಲಿ, ಅಥವಾ ಹತ್ತಿರದಲ್ಲಿ ಯಾರಿದ್ದಾರೆ ಸಿ ಎ ಅಥವಾ ಯಾರು ನಿಮಗೆ ಗೊತ್ತಿರೋಂಥ ಪ್ರೊಫೆಷನಲ್ನ ಅಪ್ರೋಚ್ ಮಾಡಿ ನೀವು ಸರಿಯಾದ ಮಾಹಿತಿ ತಗೊಂಡು ನೀವು ರೆಸ್ಪಾನ್ಸ್ಗಳನ್ನ ಸಬ್ಮಿಟ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಏನಾದರೂ ನಿಮ್ಮದೇ ಆದ ಕ್ವೆಶ್ಚನ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಕಾನ್ಫಿಡೆನ್ಷಿಯಲ್ ಆಗಿತ್ತು ಅಂತಂದರೆ ನನ್ನ ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.